ಹಲೋ ಮೈ ಡಿಯರ್ ಫ್ರೆಂಡ್ಸ್, ಈಗ ಮತ್ತೊಂದು ವಿಡಿಯೋ ವೀರಭದ್ರಸ್ವಾಮಿ ಟೆಂಪಲ್. ವೀರಭದ್ರಸ್ವಾಮಿ ಟೆಂಪಲ್ ಅಂದರೆ ಮಾಗಡಿಯಲ್ಲಿ ಇರ್ತಕ್ಕಂಥ ವೀರಭದ್ರಸ್ವಾಮಿ ದೇವಸ್ಥಾನ. ಇದು ಕರ್ನಾಟಕ ಸರ್ಕಾರ ದತ್ತಿ ಇಲಾಖೆ. ಇದು ನೋಡಿ, ಇಲ್ಲಿ ಮಾಗಡಿ ವೀರಭದ್ರಸ್ವಾಮಿ ಟೆಂಪಲ್. ಈ ಟೆಂಪಲ್ನ ಒಂದು ಸಾರಿ ತೋರಿಸ್ತೀನಿ ನಿಮಗೆ. ಈ ಟೆಂಪಲ್ಗೆ ಸಾಕಷ್ಟು ಜನ ಬಂದಿದ್ದಾರೆ. ಇವರು ಅಶೋಕ್ ನಾಗ್ಪಾಲ್ ಬಂದಿದ್ದಾರೆ. ಎಷ್ಟು ಕೊಟ್ರಿ? 201 ಸಾಕಾಗಿತ್ತು. ಇವರು 100 ರೂಪಾಯಿ ಅವ್ರು ಕೊಟ್ಟರು. ಅದಕ್ಕೆ ಅಶೋಕ್ ನಾಗ್ಪಾಲ್ ಬಂದಿದ್ದಾರೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಆಮೇಲೆ ಮಿಸ್ಟರ್ ರಮೇಶ್ ಅವರು ಬಂದಿದ್ದಾರೆ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಆಮೇಲೆ ರವಿಕುಮಾರ್ ಬಂದಿದ್ದಾರೆ. B7Gಯಿಂದ ನಾವೆಲ್ಲ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀವಿ. ಸೊ ಇಲ್ಲಿಂದ ಈ ಕಡೆ ಬನ್ನಿ. ಅಲ್ಲ, ಇದು ಕೆಂಪು ಹಾಕೊಂಡವ್ರಲ್ಲ ವೀರಭದ್ರ ಸ್ವಾಮಿ ಟೆಂಪಲ್. ಇಲ್ಲಿಂದ ನಿಮಗೆ ಇದರಿಂದ ತೋರಿಸ್ತೀನಿ ನೋಡಿ. ಇದು ಟೆಂಪಲ್ ಭಾಳ ದೊಡ್ಡದಾಗಿದೆ ಟೆಂಪಲ್. ಸೊ ಅದು ತಾಯಂದಿರು ಮಕ್ಕಳಿಗೆ ಹಾಲು ಉಣಿಸುವ ಶಿಶು ಆರೈಕೆ ಕೊಠಡಿ. ಅದೇ ಬೆಟ್ಟದ ಬುಡದಲ್ಲಿ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನ. ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಒಂದು ಹಿಸ್ಟ್ರಿ ನಿಮಗೆ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ವೀರಭದ್ರ ಸ್ವಾಮಿ ದೇವಸ್ಥಾನ ಎಲ್ಲಿ ಸಿಚುವೇಶನ್ ಆಗಿದೆ ಅಂದರೆ, ಮಾಗಡಿ ತಾಲೂಕಿನಲ್ಲಿ ಸಾವಂದುರ್ಗಕ್ಕೆ ಹೋಗೋ ದಾರಿಯಲ್ಲಿ, ಸಾವಂದುರ್ಗ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಅಲ್ಲಿದೆ. ಸೊ ಇಲ್ಲಿ ವೀರಭದ್ರ ಸ್ವಾಮಿ ಈ ಪಾಂಡವರು ಒಂದು 10ನೇ ಶತಮಾನದ ಈ ಕಥೆ ಇಲ್ಲಿರೋರು ಹೇಳ್ತಾರೆ. ಏನಂದರೆ, ಪಾಂಡವರು ಬಂದು ಹೋಗಿರ್ತಕ್ಕಂಥ ಜಾಗ ಇದು. ವೀರಭದ್ರ ಸ್ವಾಮಿಯನ್ನು ಚೋಳರ ಕಾಲದಲ್ಲಿ ಇದು ಸ್ಥಾಪನೆ ಮಾಡಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಚೋಳರ ಕಾಲದ್ದಿದು. ಇರೋದು ಆ್ಯಕ್ಚುಲಿ ಎಲ್ಲ ಚೋಳರ ಕಾಲದ್ದೇ. ಆಮೇಲೆ ಕೃಷ್ಣದೇವರಾಯರ ಕಾಲದಲ್ಲಿ ಅದನ್ನು ಡೆವಲಪ್ ಮಾಡಿ ಒಂದು ಹಂತಕ್ಕೆ ತಂದಿಟ್ರು ಇದನ್ನು. ಸೊ ಇದನ್ನು ನೋಡ್ಬೋದು ನೀವು. ನೋಡಿ, ಎಲ್ಲ ಒಳ್ಳೆ ಆಗಿನ ಇದು ಶೈಲಿಯಲ್ಲಿ ಚೋಳರು ಕಟ್ಟಿರ್ತಕ್ಕಂಥ ಒಂದು ಶೈಲಿ ಇದು. ನೋಡಿ, ಇದೆಲ್ಲ ತುಂಬ ದೊಡ್ಡ ದೇವಸ್ಥಾನ.